ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ಆದಿಶೇಷ ಪ್ರೆಪ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ದ ಸೆಷನ್. ಫ್ರೆಂಡ್ಸ್, ಇವತ್ತು ಡಾಕ್ಟರ್ BGL ಸ್ವಾಮಿ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಡಾಕ್ಟರ್ BGL ಸ್ವಾಮಿ ಅವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಅಂತ. ಇವರು 1916ರಲ್ಲಿ ಬೆಂಗಳೂರಿನಲ್ಲಿ ಜನಿಸ್ತಾರೆ. ಇವರ ತಂದೆ ಕನ್ನಡದ ಪ್ರಖ್ಯಾತ ಲೇಖಕರು ಕವಿಗಳು ಆದಂತಹ DV ಗುಂಡಪ್ಪನವರು. ಇವರ ಪ್ರಮುಖ ಕೃತಿಗಳು ಯಾವುವೆಂದರೆ ದೌರ್ಗಂಧಿಕ ಅಪಹರಣ, ಶಾಸನಗಳಲ್ಲಿ ಗಿಡಮರಗಳು, ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ, ಹಸುರು ಹೊನ್ನು, ಪಂಚ ಕಲಶ ಗೋಪುರ, ಕಾಲೇಜು ತರಂಗ, ತಮಿಳು ತಲೆಗಳ ನಡುವೆ ಮುಂತಾದವು. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಡಾಕ್ಟರ್ BGL ಸ್ವಾಮಿ ಅವರು ಕನ್ನಡದ ಅಪರೂಪದ ಸಸ್ಯಶಾಸ್ತ್ರಜ್ಞರು ಮತ್ತು ಲೇಖಕರು. ಸ್ಥಳ ಬೆಂಗಳೂರು. ತಂದೆ DV ಗುಂಡಪ್ಪನವರು, ತಾಯಿ ಭಾಗೀರಥಮ್ಮ, ಹೆಂಡತಿ ವಸಂತ. ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. 1930ರಲ್ಲಿ ಸಸ್ಯಶಾಸ್ತ್ರದ BSc ಪದವಿ ಪಡೆದು ನಂತರ 1945ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ DSc ಪದವಿಯನ್ನ ಪಡಿತಾರೆ. ನಂತರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಮುಖ್ಯ ಪ್ರಾಧ್ಯಾಪಕರಾಗಿ ನಂತರ ಪ್ರಿನ್ಸಿಪಾಲರಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನ ಹೊಂತಾರೆ. ಇವರ ಕೃತಿಗಳು ದೌರ್ಗಂಧಿಕ ಅಪಹರಣ ಎಂಬುದು ಇವರ ಮೊದಲ ಶಾಸ್ತ್ರ ಗ್ರಂಥ. ದೌರ್ಗಂಧಿಕ ಅಪಹರಣ ಅನ್ನೋ ಒಂದು ಕೃತಿ ಇವರ ಮೊದಲ ಶಾಸ್ತ್ರ ಗ್ರಂಥವಾಗಿದೆ. ಶಾಸನಗಳಲ್ಲಿ ಗಿಡಮರಗಳು, ಹಸಿರು ಹೊನ್ನು. ಈ ಹಸಿರು ಹೊನ್ನು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ ಇವು ಜನಪ್ರಿಯ ವಿಜ್ಞಾನ ಪುಸ್ತಕಗಳು. ವಧುವರರಿಗೆ ನವತಂತ್ರದ ಕಥೆಗಳು, ಅಮೆರಿಕಾದಲ್ಲಿ ನಾನು, ಪಂಚಕಲಶ ಗೋಪುರ, ಕಾಲೇಜು ತರಂಗ, ಕಾಲೇಜು ರಂಗ, ಮೀನಾಕ್ಷಿಯ ಸೌಗಂಧ, ಸಸ್ಯಜೀವಿ ಇವು ಕೂಡ ಇನ್ನಿತರ ಕೃತಿಗಳಾಗಿವೆ. ಇವರು ಇಂಗ್ಲಿಷ್ ನಲ್ಲಿ ಕೂಡ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅವು ಬಯೋಗ್ರಫಿ ಆಫ್ ದಿ ಅನ್ಬಾರ್ನ್, ದಿ ಡೇಟ್ ಆಫ್ ತೆವಾರಂ, ಫ್ರಮ್ ಫ್ಲವರ್ ಟು ಫ್ರೂಟ್. ಪ್ರಶಸ್ತಿಗಳು 1978ರಲ್ಲಿ ಹಸಿರು ಹಣ್ಣು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗೆ ಕಾಲೇಜು ರಂಗ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸಸ್ಯಶಾಸ್ತ್ರದ ಕೊಡುಗೆಗಾಗಿ ಬೀರ್ಬಲ್ ಸಾಹಿನಿ, ಚಿನ್ನದ ಪದಕ ಇತ್ಯಾದಿಗಳು ಕೂಡ ಇವರಿಗೆ ಪ್ರಶಸ್ತಿಗಳು ಲಭಿಸಿವೆ. ಇದಿಷ್ಟು BGL ಸ್ವಾಮಿ ಅವರ ಬಗ್ಗೆ. ಇನ್ನು ಡಾಕ್ಟರ್ L ಹನುಮಂತಯ್ಯನವರ ಬಗ್ಗೆ ತಿಳಿದುಕೊಳ್ಳೋಣ. ಡಾಕ್ಟರ್ L ಹನುಮಂತಯ್ಯನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮೇಶ್ವರ ಗ್ರಾಮದಲ್ಲಿ 1958ರಲ್ಲಿ ಜನಿಸ್ತಾರೆ. ಇವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿಯನ್ನ ಪಡೆದಿದ್ದಾರೆ. ಇವರ ಪ್ರಮುಖ ಕೃತಿಗಳು ಕಪ್ಪು ಕಣ್ಣಿನ ಹುಡುಗಿ, ಅವ್ವನ ಕವಿತೆ, ಜೀವಗಾನ, ಕರ್ಣರಾಗ, ಅಕ್ಷರವೇ ಮುಂತಾದ ಕವನ ಸಂಕಲನಗಳನ್ನ, ಅಂಬೇಡ್ಕರ್, ದಲಿತ ಲೋಕದ ಒಳಗೆ, ಅಂಬೇಡ್ಕರ್ ಮತ್ತು ಸಮಕಾಲೀನ ಮುಂತಾದ ವೈಚಾರಿಕ ಕೃತಿಗಳನ್ನ ಕೂಡ ಬರೆದಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅಂಬೇಡ್ಕರ್ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಇದಿಷ್ಟು ಡಾಕ್ಟರ್ L ಹನುಮಂತಯ್ಯನವರ ಬಗ್ಗೆ. ಇನ್ನು ವೈದೇಹಿಯವರ ಬಗ್ಗೆ ತಿಳಿದುಕೊಳ್ಳೋಣ. ವೈದೇಹಿಯವರು ಉಡುಪಿ ಜಿಲ್ಲೆಯ ಕುಂದಾಪುರಿನಲ್ಲಿ 1945ರಲ್ಲಿ ಜನಿಸ್ತಾರೆ. ಇವರ ನಿಜನಾಮ ಜಾನಕಿ ಶ್ರೀನಿವಾಸ ಮೂರ್ತಿ. ಇವರು ನೀರೆಯರ ಮನ ಎಂಬ ಲೇಖನವನ್ನ ಪ್ರಕಟಿಸುವಾಗ ವೈದೇಹಿ ಎಂಬ ಕಾವ್ಯನಾಮವನ್ನ ರೂಢಿಸಿಕೊಂಡರು. ಇವರ ಪ್ರಮುಖ ಕೃತಿಗಳು ಯಾವೆಂದರೆ ಬಿಂದು ಬಿಂದಿಗೆ, ಪಾರಿಜಾತ, ಅಸ್ಪೃಶ್ಯರು, ಅಮ್ಮಚ್ಚಿ ಎಂಬ ನೆನಪು, ಮಲ್ಲಿನಾಥನ ಧ್ಯಾನ, ಮೇಜು ಮತ್ತು ಬಡಗಿ ಇವರ ಪ್ರಮುಖ ಕೃತಿಗಳು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, MK ಇಂದಿರಾ ಪ್ರಶಸ್ತಿ, ಅನುಪಮಾ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ದಾನ ಚಿಂತಾಮಣಿ, ಅತ್ತಿಮಬ್ಬೆ ಪ್ರಶಸ್ತಿ ಹಾಗೂ ಕ್ರೌಂಚ್ ಪಕ್ಷಿಗಳು, ಈ ಒಂದು ಕ್ರೌಂಚ್ ಪಕ್ಷಿಗಳು ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇದಿಷ್ಟು ವೈದೇಹಿಯವರ ಬಗ್ಗೆ. ಇನ್ನಷ್ಟು ಮಾಹಿತಿಯನ್ನ ಇವರ ಬಗ್ಗೆ ತಿಳಿದುಕೊಳ್ಳೋಣ. ವೈದೇಹಿಯವರು ಉಡುಪಿ ಜಿಲ್ಲೆಯ ಕುಂದಾಪುರಿನವರು. ಇವರ ತಂದೆ AVN ಹೆಬ್ಬಾರ್, ತಾಯಿ ಮಹಾಲಕ್ಷ್ಮಮ್ಮ. ಮೂಲ ಹೆಸರು ಜಾನಕಿ, ಕಾವ್ಯನಾಮ ವೈದೇಹಿ. ಇವರು ಪ್ರಸಿದ್ಧ ಕಥೆಗಾರ್ತಿ, ಕವಯಿತ್ರಿ. ಇವರು ಕನ್ನಡದ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಹೆಸರನ್ನ ಮಾಡಿದ್ದಾರೆ. ಇವರ ಪ್ರಮುಖ ಕಥಾ ಸಂಕಲನಗಳು ಅಂತರಂಗದ ಪುಟಗಳು. ಈ ಅಂತರಂಗದ ಪುಟಗಳು ಮೊದಲ ಕಥಾ ಸಂಕಲನವಾಗಿದೆ. ಗೋಲ ಸಮಾಜ ಶಾಸ್ತ್ರಜ್ಞೆಯ ಟಿಪ್ಪಣಿಗಳು, ಅಮ್ಮಚ್ಚಿ ಎಂಬ ನೆನಪು ಇವು ಇನ್ನಿತರ ಕಥಾ ಸಂಕಲನಗಳು. ಇವರ ಒಂದು ಪ್ರಮುಖ ಕೃತಿ ಯಾವುದೆಂದ್ರೆ ಜಾತ್ರೆ. ಇದು ಇವರ ಪ್ರಮುಖ ಕೃತಿಯಾಗಿದೆ. ಹಾಗೆ ಏಕೈಕ ಕಾದಂಬರಿ ಯಾವುದೆಂದ್ರೆ ಅಸ್ಪೃಶ್ಯರು ಇದು ವೈದೇಹಿಯವರ ಏಕೈಕ ಕಾದಂಬರಿ. ಕವನ ಸಂಕಲನಗಳು ಬಿಂದು ಬಿಂದಿಗೆ ಮತ್ತು ಪಾರಿಜಾತ. ಇವರು ಹಲವಾರು ಮಕ್ಕಳ ನಾಟಕಗಳನ್ನು ಕೂಡ ಬರೆದಿದ್ದಾರೆ.
ದಾಂದೂರಿ ಸುಂಟರಗಾಳಿ, ಮೂಕನ ಮಕ್ಕಳು, ಬೊಂಬೆ ಮ್ಯಾಕ್ಬೆತ್, ಡಾನಾ ಡಂಗುರ, ನಾಯಿಮರಿ ನಾಟಕ, ಸೂರ್ಯಬಂದ್, ಜಂಜಂ ಆನೆ ಮತ್ತು ಪುಟ್ಟ ಗೋಟುಗಮ್ಮ. ಕಮಲಾದೇವಿ ಚಟ್ಟೋಪಾಧ್ಯಾಯ ಟೆಂಪೆಸ್ಟ್, ಮ್ಯಾಕ್ಬೆತ್ ನಾಟಕಗಳನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇವರು ಬರೆದಂತಹ ಪ್ರಬಂಧ ಸಂಕಲನಗಳು ಯಾವುವೆಂದರೆ ಸೂರ್ಯ ಕಿನ್ನರಿಯರು, ಬೆಳ್ಳಿಯ ಸಂಕೋಲೆಗಳು, ಮಲ್ಲಿನಾಥನ ಧ್ಯಾನ, ಭಾರತೀಯ ಮಹಿಳೆಯರ ಸ್ವಾತಂತ್ರ್ಯ ಹೋರಾಟ. ಹಾಗೆ ಪ್ರಶಸ್ತಿಗಳನ್ನ ನೋಡಿದ್ರೆ ಅನುಪಮಾ ಪ್ರಶಸ್ತಿ ಲಭಿಸಿದೆ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕಥಾ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿಗಳು ಕೂಡ ಲಭಿಸಿದೆ. ಇವರ ಕ್ರೌಂಚ್ ಪಕ್ಷಿಗಳು ಎಂಬ ಸಣ್ಣ ಕಥೆಗೆ ಯಾವ ಪ್ರಶಸ್ತಿ ಲಭಿಸಿದೆ ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇದಿಷ್ಟು ವೈದೇಹಿಯವರ ಬಗ್ಗೆ. ಇನ್ನು ಮೂಡ್ನಾಕೂಡು ಚಿನ್ನಸ್ವಾಮಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡದ ಪ್ರಸಿದ್ಧ ಕವಿಗಳೆನಿಸಿದ ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿಯವರು ಚಾಮರಾಜನಗರ ಸಮೀಪದ ಮೂಡ್ನಾಕೂಡು ಗ್ರಾಮದಲ್ಲಿ 22 ಸೆಪ್ಟೆಂಬರ್ 1954ರಂದು ಜನಿಸ್ತಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಹಿರಿಯ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಇವರ ಪ್ರಮುಖ ಕೃತಿಗಳು ಕೊಂಡಿಗಳು ಮತ್ತು ಮುಳ್ಳುಬೇಲಿಗಳು, ಗೋಧೂಳಿ, ನಾನೊಂದು ಮರವಾಗಿದ್ದರೆ, ಚಪ್ಪಲಿ ಮತ್ತು ನಾನು ಇವು ಇವರ ಪ್ರಮುಖ ಕವನ ಸಂಕಲನಗಳು. ಕೆಂಡಾಮಂಡಲ, ಅಪಘಾತ, ಅಂಗಭಂಗ ಎಂಬ ನಾಟಕಗಳನ್ನ ಬರೆದಿದ್ದಾರೆ. ನೊಂದವರ ನೋವು, ಮಾತು ಮಂಥನ ಮುಂತಾದ ವೈಚಾರಿಕ ಲೇಖನಗಳನ್ನ ಸಂಗ್ರಹವನ್ನ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಇವರ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಗೆ 2022ರ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಇದಿಷ್ಟು ಮೂಡ್ನಾಕೂಡು ಚಿನ್ನಸ್ವಾಮಿಯವರ ಬಗ್ಗೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಸೆಷನ್. ಮುಂದಿನ ಸೆಷನ್ ನಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.